ಹಾಯ್ ಎಲ್ಲರಿಗೂ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಡಾಲ್ ಶೋ ಇತ್ತು. ದಸರಾ ಹಬ್ಬದ ಪರವಾಗಿ ಯಾವಾಗಲೂ ಡಾಲ್ ಶೋ ನಡೆಯುತ್ತೆ. ಇಲ್ಲೂ ಕೂಡ ಇವತ್ತು ಸ್ಕೂಲಲ್ಲಿ ಡಾಲ್ ಶೋ ಇತ್ತು. ಎಲ್ಲರೂ ಪೇರೆಂಟ್ಸ್ ಎಲ್ಲ ಅಲ್ಲೋಯ್ತು ಇವತ್ತು ನೋಡಲಿಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಮಗನಿಗೆ ಎಕ್ಸಾಮ್ ಮುಗಿದ್ಮೇಲೆ ಡಾಲ್ ಶೋ ನೋಡಲಿಕ್ಕಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದು. ಕೇದಾರನಾಥ ಟೆಂಪಲ್ ಇರ್ಬೋದು, ಎಲ್ಲ ಕಾಶಿ, ತುಂಬ ಟೆಂಪಲ್ನ ಎಲ್ಲ ಮಹಾದೇವ ಶಿವನ ಅವತಾರಗಳು ಎಲ್ಲೆಲ್ಲಿದ್ದಾವೋ ಅದೇ ತರಹ ದೇವಸ್ಥಾನಗಳನ್ನು ಇಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ. ಕೇದಾರನಾಥ ಟೆಂಪಲ್ ಕೂಡ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ನೋಡಿ. ಎಲ್ಲ ಥರ್ಮಾಕೋಲಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಎಲ್ಲ ಫೋಟೋಗಳೆಲ್ಲ ತೊಗೊಂಡು ಫೋಟೋಕ್ಕೆ ನಿಲ್ಲೇ ಇಲ್ಲ ನನ್ನ ಮಗ. ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋದು ಓದೋದೇ ಮಾಡ್ತಾಯಿದ್ದ. ಒಂದು ಫೋಟೋ ತೊಗೊಂಡ್ರೂ ಬರಲಿಲ್ಲ. ಅದಾದ ನಂತರ ಬರುವಾಗ ಹಾಗೆ ಬೇಕ್ರಿ ಹತ್ರ ಬಂದು ಕೇಕ್ ಬೇಕಂತ ಹೇಳಿದ. ಕೇಕ್ ತಿಂದ್ಕೊಂಡು ಬರ್ಗರ್ ತೊಗೊಂಡು ನನ್ನ ಮಗ ಹಾಡು ಹೇಳ್ತಾ ಇದ್ದಾನೆ ನೋಡಿ. ಕೇಕ್ ತಿನ್ನಿಸ್ಬಿಟ್ಟು ನಿಂದು ತಾಯಿ ಗುಣ ಅಂತ ಸಾಂಗ್ ಆಡ್ತಾ ಇದ್ದಾನೆ. ಅದಾದ ನಂತರ ಬರ್ಗರ್ ತೊಗೊಂಬಂದು ಮನೇಲಿ ತಿಂದ್ವಿ ಇಬ್ಬರು. ನನ್ನ ಮಗಳು ಬೇರೆ ಊರಲ್ಲಿದ್ಲು. ಇಬ್ಬರೇ ಇರೋದ್ರಿಂದ ಅವನಿಗೆ ಸ್ವಲ್ಪ ಮಜಾ ಆಗಿದೆ. ಇಲ್ಲ ಅಂದರೆ ಇಬ್ಬರು ಜಗಳ ಮಾಡ್ಕೊತ ಮನೇಲಿ ಇರ್ತಾಯಿದ್ರು. ಇವಾಗ ಸ್ವಲ್ಪ ರೆಸ್ಟ್ ಅವನಿಗೆ. ಅದಾದ ನಂತರ ನಾನು ಕೂಡ ಮನೇಲಿ ಅಂದರೆ ಇದು ಹೋಳಿಗೆ ಅಂತೀವಿ ನಾವು ಆ್ಯಕ್ಚುಲಿ. ಅಂದರೆ ಊರ ಕಡೆ ಎಲ್ಲ ಇದಕ್ಕೆ ಹೂರಣ ತುಂಬಿರೋಂಥದ್ದು ಹೋಳಿಗೆ. ಒಬ್ಬಟ್ಟು ಅಂತ ಇದೊಂಥರ ಕರಿಕಡುಬು ಅಂತಾರೆ, ಏನೇನೋ ಒಬ್ಬೊಬ್ಬರು ಒಂದೊಂಥರ ಹೆಸರಲ್ಲಿ ಹೇಳ್ತಾರೆ. ಊರಲ್ಲಿ ಆ್ಯಕ್ಚುಲಿ ಅವ್ರ ಅತ್ತೆ ಮಾಡಿದರು ಅಂತ ಹೇಳ್ಬಿಟ್ಟು ನನಗೆ ಮಾಡಿಕೊಡಿಲ್ಲಿ ಅಂತ ಹೇಳ್ದೆ. ಅದಾದ ನಂತರ ಅವರಪ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಅವ್ರನ್ನ ಕರ್ಕೊಂಡು ಬರೋಣ ಅಂತ ನಾನು ನನ್ನ ಮಗ ಹೋದ್ವಿ. ಮೆಟ್ರೋ ಸ್ಟೇಷನ್ ಹತ್ರ ಗಾಡಿ ತಗೊಂಡು ಹೋದ್ವಿ. ಅಲ್ಲಿಂದ ಅವನಿಗೆ ಅಬಾಕಸ್ ಕ್ಲಾಸ್ ಇತ್ತು. ಅದಕ್ಕೋಸ್ಕರ ಹಾಗೆ ಅವನ್ನ ಬಿಟ್ಬಿಟ್ಟು ಈ ಕಡೆ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೇ ಫ್ರೂಟ್ಸ್ ಸಾಲಿಡ್ ಇದೆ ಚಾಮರಾಜಪೇಟೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. 60 ರೂಪೀಸ್ಗೆ. ಅದು ಅಂದರೆ ಸೀಸನ್ ವೈಸ್ ಇರುತ್ತೆ ಫ್ರೂಟ್ಸ್ಗಳು. ಸೀಸನಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೋ ಅದೆಲ್ಲ ಜಾಸ್ತಿ ಇರುತ್ತೆ. ಕೆಲವೊಂದೊಂದು ಸರಿ ಸೀಸನ್ ಇಲ್ಲದೆ ಇರುವಾಗ ಬೇರೆ ಬೇರೆ ಫ್ರೂಟ್ಸ್ ಕೊಡ್ತಾರೆ. 50 ರೂಪೀಸು 60 ರೂಪೀಸ್ ಇರುತ್ತೆ ಒಂದೊಂದು ಟೈಮು. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಮಿಕ್ಸ್ ಫ್ರೂಟ್ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಗ ತಿನ್ನೋದಷ್ಟೇ, ತಿನ್ನಲೇಬೇಕಲ್ವ, ಆವಾಗ ತಿನ್ನೋದು. ಅದಾದ ನಂತರ ಇನ್ನೇನೋ ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ತಗೊಂಡೇನೋ ತಿಂದ. ಸಮೋಸ ಬೇಕು ಅಂತ ಹೇಳಿದ. ಅವ್ನ ಫೇವ್ರೆಟ್ ಸಮೋಸನ ಚಾಮರಾಜಪೇಟೆಯಲ್ಲಿ ತೊಗೊಂಡು ತಿಂದಿದ್ದಾಯಿತು. ಅದಾದ ನಂತರ ಕ್ಲಾಸ್ ಮುಗಿದ್ಮೇಲೆ ಇವತ್ತು ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗೋಕ್ಕೆ ಊಬರ್ ಬುಕ್ ಮಾಡ್ಕೊಂಡು ಊರಿಗೆ ಹೊರಟಿದ್ದೀವಿ. ಅದ್ರ ಕಂಟಿನ್ಯೂ ಬ್ಲಾಗ್